ಈ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧೇಯಕ ಏನು ಮಂಡನೆ ಆಯಿತು ಆ ಸಂದರ್ಭದಲ್ಲಿ ಸದನದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಗದ್ದಲ ಎದ್ದಿದೆ. ಕರಾವಳಿಯಲ್ಲಿ ಬೆಂಕಿ ಹಾಕಿ ಈಗ ಇಲ್ಲಿ ಹಾಕೋದಕ್ಕೆ ಬಂದಿದ್ದೀರಾ ಅಂತ ಸದನದಲ್ಲಿ ಸಿಡಿದೆದ್ದ ವಿಪಕ್ಷಗಳ ವಿರುದ್ಧ ಸಚಿವ ಬೈರತಿ ಸುರೇಶ್ ಕಿಡಿಕಾರಿದ್ದಾರೆ. ಸುರೇಶ್ ಮಾತಿಗೆ ಕರಾವಳಿ ಬಿಜೆಪಿ ಶಾಸಕರಿಂದ ವಿರೋಧ. ಬೈರತಿ ಸುರೇಶ್ ಅವರ ಮಾತಿಗೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ಚನ್ನಬಸಪ್ಪ, ಸಚಿವ ಬೈರತಿ ಸುರೇಶ್ ಮಧ್ಯೆ ತೀವ್ರ ವಾಕ್ಸಮರ ನಡೆಯಿತು. ಏಕವಚನದಲ್ಲೇ ಬೈದಾಡ್ಕೊಂಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದೆ. ವಿಪಕ್ಷ ನಾಯಕರಿಗೂ ಕಾಯದೆ ಸದನದ ಬಾವಿಗಿಳಿದ್ರು ಬಿಜೆಪಿ ಜೆಡಿಎಸ್ ಸದಸ್ಯರು. ಯತ್ನಾಳ್ ಕೂಡ ಸದನದ ಬಾವಿಗಿಳಿದು ಆರ್ಭಟಿಸಿದ್ದಾರೆ. ಸದನದಲ್ಲಿ ಗದ್ದಲದಲ್ಲೇ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರ ಆಗಿದೆ. ಅಶೋಕ್ ಖಂಡ್ರೆ ಈಲ್ಡ್ ಆಗವ್ರೆ. ಅವ್ರ ಯಾಕೆ 5 ಜನ ನಿಮ್ಗೆ ಭಯ ಸಭಾಧ್ಯಕ್ಷರೇ ಕುತ್ಕೊಳ್ಳಿಕ್ಕಾಗಲ್ಲ ನೀವು ಕರಾವಳಿಯಲ್ಲೇನು ಜಾಸ್ತಿ ಮಾತಾಡೋಣ. ಆಯ್ತು ಅಶೋಕ್ ಖಂಡ್ರೆ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ ನೀವು ಕುತ್ಕೊಳ್ತಾ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ ನಿಮ್ಗಿಲ್ಲ ಅಧಿಕಾರ. ನಿಮ್ಗಿಲ್ಲ ಅಧಿಕಾರ ಹೇಳಕ್ಕೆ. ನಾನು ಕುತ್ಕೊಳ್ತೀನಿ. ಅಧ್ಯಕ್ಷರೇ ಏನೇನೋ ಅರ್ಥ ಮಾಡಬೇಡ. ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದ್ವೇಷ ಇದೆ. ಒಬ್ಬ ಸಚಿವ ಯಾಕೆ ಭಯ? ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನ್ ಹೇಳಿದೆ? ಕರಾವಳಿಗೆ ಬೆಂಕಿ ಬೆಂಕಿ ಬಿದ್ದಿದೆ. ಯಾಕೆ ಮಾತಾಡ್ತೀರಿ? ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಈಗ ಸಮಯ 2 ಗಂಟೆ ಆಗಿದೆ. ಸದನವನ್ನು 3 ಗಂಟೆ ಪ್ರಾರಂಭಿಸಲಾಗುವುದು. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ.